ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ಯಜಮಾನ್ರ ಲೇಔಟಲ್ಲಿ ಮತ್ತು ರಾಮಸಾಗರದಲ್ಲಿ, ಈಗ ಈಲಲ್ಗೆಯಲ್ಲಿ ಮತ್ತು ಒಂದನೇ ವಾರ್ಡಲ್ಲಿ 10 ಲಕ್ಷದ್ದು ಟಾರ್ ಡಾಂಬರೀಕರಣ ಆಯಿತು. ಈಗ 5ನೇ ವಾರ್ಡಲ್ಲಿ ಸುಮಾರು 70 ಲಕ್ಷದ್ದು ಟಾರ್ ಡಾಂಬರೀಕರಣ ಮಾಡ್ತಾಯಿದ್ದೀರಿ. ಇಲ್ಲಿ ಜನತೆ ಇದನ್ನು ನೀಟಾಗಿ ಕಾಪಾಡ್ಕೋಬೇಕು, ಡ್ಯಾಮೇಜ್ ಮಾಡಬಾರ್ದು ರೋಡ್ಗೆ ಅಂತ ಜನತೆಯಲ್ಲಿ ಮನವಿ ಮಾಡ್ತೀನಿ. ಈ ಕಾಮಗಾರಿಗಳು ಇನ್ನೂ ತುಂಬ ಕಡೆ ಬ್ಯಾಲೆನ್ಸ್ ಇದೆ, ಅದನ್ನೆಲ್ಲ ಆದಷ್ಟು ಬೇಗ ಮುಗಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಚಂದಾಪುರ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 5ರಲ್ಲಿ ಈಲೆಲೆ ಗ್ರಾಮದಲ್ಲಿ ನಗರೋತ್ಥಾನ 3ನೇ ಹಂತದ ಕಾಮಗಾರಿ ಪ್ರಾರಂಭಗೊಂಡಿದ್ದು, ಈ ಒಂದು ವಾರ್ಡ್ ನಂಬರ್ 5ರ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಸಿಲಿಕಾನ್ ಬಡಾವಣೆಯಲ್ಲಿ ಬಹಳ ವರ್ಷಗಳಿಂದ ಇಲ್ಲಿ ಮೂಲಭೂತ ಸೌಕರ್ಯವಾದಂತಹ ರಸ್ತೆ, ಒಳ್ಳೆ ಉತ್ತಮವಾದ ಗುಣಮಟ್ಟದಲ್ಲಿ ರಸ್ತೆ ಇರಲಿಲ್ಲ, ಬಹಳ ಅನನುಕೂಲವಾಗಿತ್ತು. ಸುಮಾರು ಈ ಭಾಗದಲ್ಲಿ 1,000ಕ್ಕೂ ಹೆಚ್ಚು ವಾಸದ ಮನೆಗಳು ವಾಸೋಪಯೋಗಿಯಾಗಿದ್ದು, ಜನ ಓಡಾಡಲು ಬಹಳ ತೊಂದರೆ ಆಗಿದ್ದು, ಇದನ್ನು ಮನಗಂಡು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಪುರಸಭೆ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಈ ಒಂದು ಭಾಗದಲ್ಲಿ ಸುಮಾರು 70 ಲಕ್ಷ ರೂಪಾಯಿ ಕಾಮಗಾರಿಯನ್ನು ಕೈಗೊಂಡು ಈ ರಸ್ತೆಯನ್ನು ಡಾಂಬರೀಕರಣ ರಸ್ತೆಯನ್ನಾಗಿ ಮಾರ್ಪಾಡಕ್ಕೆ ಸಹಕಾರ ಮಾಡಿಕೊಡ್ತಾ ನನ್ನೆಲ್ಲ ಸ್ನೇಹಿತರು ಹಾಗೂ ನನ್ನ ಎಲ್ಲ ಸದಸ್ಯರು ಹಾಗೂ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಧನ್ಯವಾದ ತಿಳಿಸ್ತೀನಿ. ಈ ಒಂದು ಕಾಮಗಾರಿಯನ್ನು ಉತ್ತಮ ಗುಣಮಟ್ಟದಲ್ಲಿ ಮಾಡ್ತಾರಂತ ಹೇಳಿ ಎಲ್ಲ ನಮಗೆ ನಿರೀಕ್ಷೆ ಇದೆ. ಈಗಾಗಲೇ ಮಾಡ್ತಕ್ಕಂಥ ಕಾಮಗಾರಿ ಉತ್ತಮ ಗುಣಮಟ್ಟದಲ್ಲಿದೆ. ಈಗ ಡಾಂಬರೀಕರಣ ರಸ್ತೆ ಪ್ರಾರಂಭ ಆಗ್ತದೆ. ಇಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳು ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಯಾವುದೇ ರೀತಿಯಾದಂಥ ರೋಡ್ಗೆ ಅಯ್ಯೋಗಂತ ಕೆಲಸ ಮಾಡಬೇಡಿ. ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಅವ್ರಿಗೆಲ್ಲರಿಗೂ ಮೂಲಭೂತವಾಗಿ ಒಳಗಡೆ ರೋಡ್ ಒಳಗಡೆ ಏನು ಪೈಪ್ ಆಗಿರ್ಬೋದು, ಕೇಬಲ್ ಆಗಿರ್ಬೋದು ಹಾಕಿಸ್ಕೊಂಡ್ಬಿಡಿ, ಮತ್ತೆ ಡ್ಯಾಮೇಜ್ ಮಾಡಬೇಡಿ ರೋಡು. ಯಾಕಂದ್ರೆ ಸರ್ಕಾರದ ಹಣ ದುರ್ಬಳಕೆ ಆಗಬಾರ್ದು. ಹಾಗಾಗಿ ಒಂದು ಕೆಲಸ ಉತ್ತಮವಾಗಿ ಆಗಲಿ ಅಂತೇಳಿ ಅವ್ರಿಗೂ ಸಹ ಸೂಚನೆ ಕೊಟ್ಟು ಅವರು ಸಹ ನಮಗೆ ಸಹಕಾರ ಮಾಡಿದ್ದಾರೆ. ಎಲ್ಲ ರೀತಿಯಾದಂಥ ಸಾರ್ವಜನಿಕ ಉಪಯೋಗಕ್ಕೆ ಸರ್ವಸನ್ನದ್ಧವಾಗಿದೆ ಈ ರಸ್ತೆ. ಇದನ್ನು ಉಪಯೋಗಿಸಿಕೊಂಡು ಜನರು ಅನುಕೂಲ ಪಡ್ಕೊಬೇಕಂತೇಳಿ ಈ ಸಂಬಂಧದಿಂದ ಹೇಳ್ತಾ ಇದ್ದೀನಿ.